ಆಶಾ, ಸುಧಾ, ಪ್ರಬಲ, ಶಿಲ್ಪಾ, ಪವಿತ್ರ, 6 ಮೆಂಬರ್ಸ್. ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು MIA ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಏನು ಇವರು ಫ್ಲೈಟಲ್ಲಿ ಎಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ತುಂಬ ಎಲ್ಲ ಕಾಯಿಸಲ್ಲ, ಬೇಗನೆ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನೋಡ್ಬೋದು ನೀವೆಲ್ಲರೂ. ಹಾಯ್, ಹಲೋ, ನಮಸ್ಕಾರ, ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು MIA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನಪ್ಪ ಹುಡುಗಿ ಬೆಳಗ್ಗೆನೇ ವಿಡಿಯೋ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ವಿಷಯ ಇದ್ದೆ. ಸೊ ಬೆಳಗ್ಗೆನೇ ನಾವೇನಂದರೆ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಿಮಗೆ ವಿಡಿಯೋ ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡ್ತಾ ನೋಡ್ತಾ ಇರ್ಬೋದು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಆಲ್ರೆಡಿ ಡಿಕ್ಕಿ ಹಾಕ್ತಿದ್ದಾರೆ ನಮ್ಮ ಬ್ರದರು. ತೋರಿಸ್ತೀನಿ ಯಾರ್ಯಾರು ಅಂತ. ಎಲ್ಲಿಗೆ ಹೋಗ್ತಿರ್ಬೋದು ಅಂತ ಯೋಚನೆ ಆಗ್ತಿರ್ಬೋದಲ್ಲ ನಿಮಗೆಲ್ಲ, ತಲೆ ಕೆಡಿಸ್ಕೊಂಬಿಡಿ, ಬೇಗನೆ ಹೇಳ್ತೀನಿ, ಓಕೆನಾ? ಸೊ ನಾನು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿರುತ್ತೆ ಈ ಲೊಕೇಶನ್ ನೋಡಿದ್ಮೇಲೆ ಎಲ್ಲಿ ಹೋಗ್ತಿದ್ದಾರೆ ಅಂತ. ಎಸ್, ಅದು ನೀವು ಅಂದ್ಕೊಂಡಾಗೆ ಇದು ದೇವನಹಳ್ಳಿ ಏರ್ಪೋರ್ಟು. ಸೊ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ನೋಡಿ ಗೊತ್ತಾಗುತ್ತೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತತ್ರ ಬಂದಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಅಲ್ಲಿ ಸೈಡಲ್ಲಿ ಕಾಣಿಸ್ಬೋದು ನಿಮಗೆ, ಕೆಂಪೇಗೌಡ ಸ್ಟ್ಯಾಚು ನಿಂತಿರೋದು ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನ. ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ನಾವು ಟ್ರಿಪ್ಗೆ ಹೋಗ್ಬೇಕಂತ 6 ಮಂತ್ಸ್ ಬ್ಯಾಕೇ ಪ್ಲ್ಯಾನ್ ಮಾಡಿದ್ದು. ಸೊ ಅದೇನೆಂದರೆ ಈಗ ಸಕ್ಸಸ್ ಆಗಿದೆ. ಹೋಗ್ತಾ ಇರೋ ಟ್ರಿಪ್ ಎಲ್ಲಿಗೆ ಅಂತ ಇನ್ನೊಂದು 2 ಮಿನಿಟ್ಸಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಎಷ್ಟೊಂದು ಕ್ಯೂರಿಯಾಸಿಟಿ ಒಳ್ಳೆಯದೆಲ್ಲ ಗೊತ್ತು, ಬಟ್ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ, ನಿಮಗೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ. ಫೈನಲಿ ಏರ್ಪೋರ್ಟಿಗೆ ಬಂದು ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಕಾರಲ್ಲೇ ಇಲ್ಲೇ ಲಾಸ್ಟ್ ಅಲೋಡು. ಫೈನಲಿ ಏರ್ಪೋರ್ಟಲ್ಲಿ ನೋಡಿ, ಇನ್ನೊಂದು ಸುತ್ತ ನನ್ನ ಗ್ಯಾಂಗ್ ಇದೆ ನೋಡಿ, ನೋಡ್ತಾ ಇದ್ದೀರಾ ಯಾರ್ಯಾರು ಅಂತ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ ಎಲ್ಲ. ಸೊ ಒಳಗಡೆ ಎಂಟ್ರಿ ಆಗಿತ್ತು ಅಷ್ಟೇ ನೋಡಿ, ಫಸ್ಟು ಓಡಿ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಹೋಗಿದ್ದಾರೆ ನಮ್ಮ ಅಕ್ಕ ಅವರೆಲ್ಲ. ಸೊ ಓಡಿ ಮಾಡಿಸ್ಕೊಂಡು ಒಳಗಡೆ ಆಮೇಲೆ ಚೆಕ್ಕಿಂಗ್ಲೆಲ್ಲ ಹೋಗಬೇಕು ನೋಡಿ. ಸೊ ನಾವು ಬಂದು ಇಂಡಿಗೋ ಫ್ಲೈಟ್ನ ಬುಕ್ ಮಾಡಿದ್ದು. ನಮ್ಮದು ಪ್ಲ್ಯಾನ್ ತುಂಬ ದಿನದಿಂದ ನಡೀತಿತ್ತು, ಆದರೆ ನಾವು 1 ಮಂತ್ ಬ್ಯಾಕೆ ಬುಕ್ ಮಾಡಿದ್ದು. ಇರಲಿ ಪರವಾಗಿಲ್ಲ. ಒಂದು ಜೋಶಾಗಿ ಏನಾದರೂ ಹೇಳಿ. ಜೋಶ್ ಆಶಾ, ಸುಧಾ, ಪ್ರಬಲ, ಶಿಲ್ಪಾ, ಪವಿತ್ರ, 6 ಮೆಂಬರ್ಸ್. 5 ಮೆಂಬರ್ಸ್. ನಮ್ಮ ಲಗೇಜ್ ಸೇರಿಸಿ 6 ಮೆಂಬರ್ಸ್. ನಮ್ದು ಅಲೌನ್ಸ್ ಇರೋದು ಟೋಟಲ್ 75 ಎಲ್ರದ್ದು. ಆಶಾ ನಾ ಅದಕ್ಕೆ ಕೇಳಿರ್ತೀವಿ ಮಾಡೋಣ ಅಂತ, ನೀನು ಕೇಳಿಲ್ಲ ಅಲ್ಲ. ಅದು ಪಿಕ್ ಆಗಿದ್ದು ಒಬ್ರದೇ ಅಲ್ಲ, ಒಂದು ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಬಾ, ನೋ ಪ್ರಾಬ್ಲಮ್. ಸುಧಾ, ಶಿಲ್ಪ ನೀನು ಬಂದಿಲ್ಲ? ಬರುತ್ತೆ ಎಲ್ಲ ಕೈತೆಗೆ ಸ್ಕ್ಯಾನ್ ಆಗುತ್ತಾ? ಸೊ ಬೋರ್ಡಿಂಗ್ ಪಾಸು ಸಿಕ್ತು ನಮಗೆ. ಸೊ ಚೆಕಿಂಗ್ ಎಲ್ಲ ಮುಗಿತು. ಚೆಕಿಂಗ್ ಪರ್ಪಸ್ ಏನಿತ್ತು ಅದೆಲ್ಲ ಮುಗಿಸಿ, ಸೊ ಲಗೇಜು ಎಲ್ಲ ಚೆಕಿಂಗ್ ಆಗಿ, ಸೊ ಲಗೇಜ್ನೂ ಅಲ್ಲಿ ಇಟ್ಟಾಯಿತು. ನಾವು ಇಟ್ಬಿಟ್ಟು ಸೊ ಫ್ಲೈಟು ಕ್ಯಾಚ್ ಮಾಡಬೇಕಲ್ಲ, ಸೊ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನನ್ನಿಂದ ಇರೋದು ಶಿಲ್ಪಾ ಶಿಲ್ಪಾಕ್ಕ ಅಂದ್ಬಿಟ್ಟು. ಆ್ಯಕ್ಚುಲಿ ಏನಂದರೆ ಚೆಕಿಂಗ್ ಎಲ್ಲ ಬೇಗ ಮುಗಿದಿತ್ತು. ಸೊ ಫ್ಲೈಟ್ ಇದಿತ್ತು ನಮಗೆ ಬಂದುಬಿಟ್ಟು 7:55 8 o'clock ಇದಿತ್ತು. ಸೊ ನಮ್ಮದೆಲ್ಲ ಬೇಗ ಚೆಕಿಂಗ್ ಮುಗಿದಿಂದ 7:30 ಆಲ್ರೆಡಿ ನಾವು ಒಳಗಡೆ ಇದ್ದು. ಸೊ ಒಳಗಡೆ ಹೋಗಿ ಏನೇನು ಮಾಡೋದು, ಸ್ವಲ್ಪ ಹೊತ್ತು ಕೂತಿರೋಣ ಅಂದ್ಬಿಟ್ಟು ಕೂತ್ಕೊಂಡು ರೀಲ್ಸ್ ಎಲ್ಲ ವಿಡಿಯೋ ಮಾಡ್ಕೋತಾ ಇದ್ದೋ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಆಲ್ರೆಡಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ ನಮ್ಮದು ಈ 23. ಸೊ ಇದರೊಳಗಡೆ ಬಿಡೋದು. ಒಳಗಡೆ ಬಿಟ್ಟ ಮೇಲೆ ಸೊ AC ಬಸ್ಸಿಂದ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನೋಡ್ತಾ ಇರ್ಬೋದು ಅಲ್ಲಿ ಬಸ್ ಬಂದು ನಿಂತಿದೆ. ಸೊ ಇಲ್ಲಿನ ಗೇಟ್ ಓಪನ್ ಆಗಿಲ್ಲ ನಮ್ಗೆ ಹೋಗೋದಕ್ಕೆ. ನಾವು ಪ್ಯಾಕಿಂಗ್ ಲಗೇಜ್ ಏನಿರುತ್ತೋ ಅದನ್ನು ಬಿಟ್ಟು ನಮ್ಮ ಜೊತೆ ಎಕ್ಸ್ಟ್ರಾ ಮಿನಿಮಮ್ 7 kg ಕ್ಯಾರಿ ಮಾಡ್ಬೋದಾಗಿತ್ತು. ನಾವೇನು ಅಷ್ಟೆಲ್ಲ ಕ್ಯಾರಿ ಮಾಡೋಕ್ಕೆ ಹೋಗಿಲ್ಲ.
ನೋಡ್ತಾ ಇರ್ಬೋದು ಬಸ್ ಬಂತು. ಸೊ ಬಸ್ಸಿಂದ ಡೈರೆಕ್ಟ್ ಒಂದು ಸ್ವಲ್ಪ ದೂರ ಏನಿಲ್ಲ, ಹತ್ರನೇ. ಸೊ ಅಲ್ಲಿ ಕರ್ಕೊಂಡೋಗಿ ಫ್ಲೈಟ್ ಹತ್ರ ಬಿಡ್ತಾರೆ. ಏನಂದರೆ ನಾವು ಫಸ್ಟ್ ಟೈಮೇ ಫ್ಲೈಟಲ್ಲಿ ಹೋಗ್ತಾರೆ, ನಮ್ಮದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟೆ ಸೊ ವಿಡಿಯೋ ಇದು ಮಾಡ್ಕೊಂಡು ಕ್ಯಾಪ್ಚರಾಗಿ ಮಾಡ್ಕೋತಾ ಇರೋದು ನಾವು. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಆ ವೈಬ್ ಅಂತ ನೀವೇ ನೋಡ್ತಾ ಇರಿ ಹೇಗಿದೆ ಅಂತ. ನಾನು ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಎಲ್ಲ ಕಡೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಸೊ ಇದೇ ನಮ್ಮ ಫ್ಲೈಟು. ಸೊ ಇದಕ್ಕೆ ಹತ್ರನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫ್ಲೈಟಲ್ಲಿ ಹೋಗ್ತಿರೋದು ಇದು ಫಸ್ಟ್ ಟೈಮ್ ನಮ್ಮದು, ಎಲ್ಲರದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡೋಣ. ಸೊ ನೋಡ್ತಾ ಇರೋದು ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಬ್ಯಾಕ್ ಸೈಡ್ ಇದ್ದಾರೆ ಆ ಕಡೆ. ಸೊ ನಮ್ಮದು ಒಂದು ವಿಡಿಯೋ ಇರಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು, ಎಷ್ಟು ಚೆನ್ನಾಗಿದ್ದಾರೆ ಅಂತ. ಫಸ್ಟ್ ಟೈಮ್ ಫ್ಲೈಟ್ ಒಳಗಡೆ ಹೋಗ್ತಾ ಇರೋದು ಯಾವ ಥರ ಫೀಲ್ ಇರುತ್ತೆ ಅಂದರೆ ಫುಲ್ ಖುಷಿ ಅಂದರೆ ಖುಷಿಯಾಗಿತ್ತು. ಸೊ ಫಸ್ಟ್ ಹೋಗಿ ನಮ್ಮ ಸೀಟ್ಗಳು ಎಲ್ಲಿದೆ ನೋಡಿಕೊಂಡು ಫಸ್ಟು ಹೋಗ್ಬಿಟ್ಟು ಫಸ್ಟ್ ಹುಡುಕ್ತಾ ನಮಗೆ ಕನ್ಫ್ಯೂಸ್ ಆಯಿತು. ಆಮೇಲೆ ನಮ್ಮ ಸೀಟ್ ಸಿಕ್ತು. ಸೊ ನಮ್ಮ ಸೀಟ್ಗಳಲ್ಲಿ ಎಲ್ಲರೂ ಕೂತ್ಕೊಂಡ್ಮೇಲೆ ಫುಲ್ ಖುಷಿ ಅಂದರೆ ಖುಷಿ ಹೇಳೋಕ್ಕಾಗ್ತಿಲ್ಲ, ಅಷ್ಟೇ ತುಂಬ ಖುಷಿಯಾಗಿತ್ತು. ಸೊ ಫಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಅಂತ. ಸೊ ನೋಡ್ತಾ ಇರ್ಬೋದು ನಾನು ಸೀಟಲ್ಲಿ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ದೀನಿ. ಏನಂದರೆ ನಾವು ಬುಕ್ ಮಾಡಿದ್ದು, ಆದರೆ ನಮ್ಮದೆಲ್ಲ ಒಂದೊಂದೇ ಕಡೆ ಸೀಟ್ ಬಿದ್ದಿಲ್ಲ. ಸೊ ಒಂದೊಂದು ಸೀಟ್ ಗ್ಯಾಪಲ್ಲೇ ಬಿದ್ದಿದೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅಂದ್ಬಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ನೋಡ್ಬೋದು ನಾನು ಇಲ್ಲಿದ್ದೀನಿ ಅಂದರೆ ಮುಂದೆ ಒಬ್ಬರಿದ್ದಾರೆ ಹಿಂದೆ ಒಬ್ಬರಿದ್ದಾರೆ ನಮ್ಮ ಫ್ರೆಂಡ್ಸ್ಗೂ, ಆ ಥರ ಕೂತ್ಕೊಂಡಿದ್ದು ಅಷ್ಟೇ. ನೋಡ್ತಾ ಇರ್ಬೋದು ನಾನು ಹಿಂದೆ ಗಗನಸಖಿ ಕಾಣ್ತಾ ಇದ್ದಾರೆ. ಸೊ ಫ್ಲೈಟು ಮೂವ್ ಆಯಿತು, ಸ್ವಲ್ಪ ಭಯನೂ ಆಯಿತು, ನರ್ವಸ್ ಆಯಿತು, ಫಸ್ಟ್ ಟೈಮ್ ಅಲ್ವಾ. ಗಾಳೀಲಿ ಏನೋ ಇಲ್ದಂಗೆ ಸಪೋರ್ಟ್ ಇಲ್ದಂಗೆ ತೇಲ್ತಾ ಇದ್ದೀವಿ ಅನ್ನಿಸ್ತು. ಆಮೇಲೆ ಏನು ಭಯ ಆಗಲಿಲ್ಲ. ಸೊ ಒಂದು ಸ್ಟಾರ್ಟಿಂಗ್ ಮಾತ್ರ ಭಯ ಆಯಿತು, ಒಂದು 2 ಮಿನಿಟ್ಸ್. ಅದಾದಮೇಲೆ ಎಂಥ ಭಯನೂ ಅನ್ನಿಸ್ಲಿಲ್ಲ, ಏನಿಲ್ಲ, ಆರಾಮಾಗಿ ಒಬ್ಬಳೆ ಕೂತಿದ್ದೆ ನಾನು. ನಮ್ಮ ಫ್ರೆಂಡ್ಸ್ಗಳು ಅಷ್ಟೇ ಆರಾಮಾಗಿ ಕೂತಿದ್ದಿರೋದು. ಸೊ ಸೂರ್ಯ ಮುಖಕ್ಕೆ ಹೊಡಿತಿದ್ದ, ಅಷ್ಟು ಹತ್ತಿರದಿಂದ ಕಾಣ್ತಿದ್ದ. ಆ ವೈಬ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ, ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಆ ಮೇಲ್ಗಡೆಯಿಂದ ನಾವು ಕೆಳಗೆ ನೋಡ್ತಾ ಇದ್ದರೆ ಏನು ಮನೆಗಳೇ ಕಾಣ್ತಾ ಇಲ್ಲ, ಆ ಥರ ನಾವು ಏನು ಬೇರೆ ಯಾವುದೋ ಲೋಕದಲ್ಲಿ ಹೋಗ್ಬಿಟ್ಟಿದ್ದೀವ, ಯಾವ ಮನೆಯೂ ಕಾಣ್ತಿಲ್ಲ, ಏನೂ ಕಾಣಿಸಿಲ್ಲ ಅನಿಸ್ಬಿಟ್ಟಿತ್ತು. ನನಗೆ ಒಂದು ಸಲ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಎಲ್ಲಿದ್ದೀವಿ ನಾವು ಅಂತ. ಇದನ್ನೆಲ್ಲ ಫಿಲಮ್ಸಲ್ಲಿ ನೋಡಿದ್ದೋ ನಾವು. ಸೊ ಲೈವ್ ನೋಡೋಪ್ಪಲ್ಲ, ಸೊ ಬ್ಲ್ಯಾಂಕ್ ಆಗಿತ್ತು ಅಂತೂ ನಿಜ, ಎಲ್ಲಿದ್ದೀವಿ ನಾವು ಅನ್ನೋ ಥರನೇ ಫೀಲ್ ಇದ್ದಿತ್ತಂತೂ ನಿಜ ಇಲ್ಲ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಭಯನೂ ಆಗಿಲ್ಲ, ಏನೂ ಅನಿಸ್ಲಿಲ್ಲ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ವ್ಯೂ ಎಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಆರಾಮಾಗಿ ಕೂತಿದ್ದೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಂತ. ಪ್ರಕೃತಿ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಪ್ರಕೃತಿನೂ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡುತ್ತೆ ಅನ್ನಿಸ್ತು ಅಲ್ಲಿ ನೋಡಿದ ತಕ್ಷಣ. ನನಗೆ ಖುಷಿಯಾಗಿತ್ತು ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಜಾಸ್ತಿ ಮೇಲೋದಷ್ಟು ನೆಟ್ವರ್ಕು ಸಿಕ್ಕಿರಲಿಲ್ಲ, ಆದಮೇಲೆ ತುಂಬ ಚಳಿ ಆಗ್ತಿತ್ತು. ಸೊ ಫೈನಲಿ ಬಂದು ಲ್ಯಾಂಡ್ ಆದವು, ನೋಡ್ತಾ ಇರ್ಬೋದು. ಈಗ ಟೈಮ್ ಬಂದ್ಬಿಟ್ಟು 9:15 ಆಗಿದೆ ಅಷ್ಟೇ. ಸೊ ಅಲ್ಲಿ ನಾವು ಫ್ಲೈಟ್ ಎತ್ತಿತ್ತು 8 or 8:05 ಅಷ್ಟರಲ್ಲಿ. ಸೊ ಇಲ್ಲಿ 9:15, ಒನ್ ಅವರ್ ಮೇಲೆ ಒಂದು 5-10 ಮಿನಿಟ್ಸ್ ಆಗಿದೆ ಅಷ್ಟೇ, ಜಾಸ್ತಿ ಏನಿಲ್ಲ. 1 hour 10 ಮಿನಿಟ್ಸಲ್ಲಿ ಬಂದುಬಿಟ್ಟಿದ್ದೀವಿ. ಏನೋ ಅಷ್ಟು ಟೈಮಿಂಗ್ಸ್ ಆಗೇ ಇಲ್ಲ ನಮಗೆ. ಇದೇ ಬಸ್ಸಲ್ಲಿ ಆಗಿದ್ದಿದ್ರೆ ತುಂಬ ಟೈಮ್ ಆಗಿರೋದು. ಎಲ್ಲ ಇವಾಗ ಇಳಿತಾ ಇದ್ದಾರೆ ಆಚೆ. ಸೊ ಫೈನಲಿ ನಾವು ಬಂದಿದ್ದೀವಿ ಎಲ್ಲಿಗೆತ್ತಾ. ಸೊ ತುಂಬಾ ವೆಯ್ಟ್ ಮಾಡಿಸ್ಬಿಟ್ಟೆ ಅಲ್ವಾ, ಸೊ ಇನ್ನು ವೆಯ್ಟ್ ಮಾಡಿಸಲ್ಲ. ಸೊ ವೆಲ್ಕಮ್ ಟು ದ ಗೋವಾ. ಸೊ ಇಷ್ಟು ದಿನ ನಾವು ಇಲ್ಲಿಗೆ ಪ್ಲ್ಯಾನ್ ಮಾಡಿತ್ತು, ಗೋವಾಗೆ ಬರಬೇಕು, ಅದು ಫ್ಲೈಟಲ್ಲಿ ಬರಬೇಕು ಅಂತ. ಸೊ ಆಸೆ ಕನಸು ಎಲ್ಲ ನಿಜ ಆಯಿತು. ನೋಡ್ತಾ ಇರ್ಬೋದು ನಾವಿವಾಗ ಗೋವಾದಲ್ಲಿದ್ದೀವಿ. ಸಾರಿ ನಿಮ್ಮನ್ನೆಲ್ಲ ತುಂಬ ವೆಯ್ಟ್ ಮಾಡಿಸ್ಬಿಟ್ಟೆ. ಸೊ ನೋಡ್ತಾ ಇರ್ಬೋದು ಗೋವಾ ಏರ್ಪೋರ್ಟಲ್ಲಿದ್ದೀವಿ ನಾವೀಗ. ನಮಗೆ ರೂಟ್ ಗೊತ್ತಿರಲಿಲ್ಲ, ಸೊ ನೋಡ್ತಾ ಇದ್ದೀವಿ ಬಸ್ ಸ್ಟಾಪ್ ಎಲ್ಲಿದೆ ಅದೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ವ, ಅದಕ್ಕೆ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಓಲೋ ಕಾರ್ಗೆಲ್ಲ ತುಂಬ ಜಾಸ್ತಿ ಇದೆ. ಸೊ ಅದರಿಂದ ಅಂದರೆ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಬಸ್ಸಲ್ಲಿ ಟಿಕೆಟ್ ತೊಗೊಂಡು ಅದು ನೋಡಿ ಇನ್ನು 1/2 hour ಲೇಟ್ ಇತ್ತು. ಒಬ್ಬೊಬ್ಬರಿಗೆ 200 rupees ಚಾರ್ಜ್ ಇತ್ತು. ನಾವು ಬುಕ್ ಮಾಡಿದ ರೆಸಾರ್ಟ್ಗೂ ಸೊ ಏರ್ಪೋರ್ಟ್ಗೂ 200 ಒಬ್ಬೊಬ್ರಿಗೆ ಬಿತ್ತು. ಸೊ ಮಿನಿಮಮ್ ಏನೊಂದು 2 hour ಜರ್ನಿನೇ ಆಗೋಯ್ತು ನಮಗೆ ಬಸ್ಸಲ್ಲಿ. ನೋಡ್ತಾ ಇರೋದು ಬಸ್ಸಲ್ಲಿ ನೋಡಿದ್ರೆ ಚೆನ್ನಾಗೂ ಕಾಣುತ್ತೀವಿ ಇವೆಲ್ಲ, ಅದು ತುಂಬ ಬಿಸಿಲಿದೆ ಇಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಬೆಂಗಳೂರಲ್ಲಿ ಅಂದರೆ ತುಂಬ ಚಳಿ ಇತ್ತಾ, ಸೊ ಅಲ್ಲಿ ತುಂಬ ಬಿಸಿಲಿತ್ತು. ಪರವಾಗಿಲ್ಲ, ಬಿಸಿಲಲ್ಲೂ ಚೆನ್ನಾಗಿ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡೇ ಹೋದು. ಆದರೆ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿದೆ ರೋಡು, ದೊಡ್ಡ ರೋಡುಗಳು. ಬಟ್ ಇಲ್ಲಿ ಏನಂದರೆ ಸ್ವಲ್ಪ ಡೆವಲಪ್ ಆಗಿದೆ, ಆಗಿಲ್ಲ ಅಂತಲ್ಲ, ಬಟ್ ರೇಟಲ್ಲಿ ಡೆವಲಪ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಂಗೆ ರೋಡೆಲ್ಲ ಡೆವಲಪ್ ಆಗಿರೋದು ಎಂತ ಇಲ್ಲ. ಸೊ ಬಸ್ ಇಳ್ದಿತ್ತಾಯಿತು. ಸೊ ನಮಗೆ ಬಸ್ ಸ್ಟಾಪ್ಗೂ ಹತ್ರ ಆಗಿರಬೇಕು, ಬೀಚ್ಗೂ ಹತ್ರ ಆಗಿರಬೇಕು ಅಂದ್ಬಿಟ್ಟು ರೆವಾಸ ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ದು.
ಸೊ ರೆಸಾರ್ಟ್ ಹತ್ರ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಶಾಪಿಂಗ್ ಇದೆಯಾ ಎಲ್ಲ ಹೋಗೋಣ ಅಂದ್ಕೊಂಡು ಫಸ್ಟ್ ನಾವೇನಂದರೆ ಟಿಫನೇ ಮಾಡಿಲ್ಲ. ನಾವು ಬೆಳಗ್ಗೆ 3 ಗಂಟೆ ಎದ್ದಿದ್ದಿತ್ತು. ಸೊ ರೆಸಾರ್ಟ್ಗೆ ನೋಡ್ತಾ ಇದ್ದೀರಾ, ರೆವಾಸ ರೆಸಾರ್ಟ್ ಅಂದ್ಬಿಟ್ಟಿದ್ದು. ಇದಕ್ಕೆ ಆ್ಯಕ್ಚುಲಿ ನಮ್ಮ ಜೊತೆ ಪವಿತ್ರನವ್ರು ನಮ್ಮ ಸಿಸ್ಟರ್ ಅಲ್ಲಿದ್ದಾರೆ. ಸೊ ಅವರು ಬಂದಿದ್ರು ಆಲ್ರೆಡಿ. ಸೊ ಅದಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಇದನ್ನೇ ಬುಕ್ ಮಾಡ್ಕೊಂಡು ಬಂದಿದ್ದು ಈ ಸಲನೂ. ಅವರು ಆಲ್ರೆಡಿ ಬಂದಿದ್ದರು. ಸೊ ಇದು ನಮ್ಮದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ಅವ್ರದ್ದು ಸೆಕೆಂಡ್ ಎಕ್ಸ್ಪೀರಿಯೆನ್ಸು. ಸೊ ಅಲ್ಲೇ ಪಕ್ಕದಲ್ಲೇ ಹೋಟ್ಲಿದೆ ನೋಡ್ಬೋದು ಇಲ್ಲಿ. ಸೊ ಎಲ್ಲರಿಗೂ ಏನೇನು ಬೇಕು ಫಸ್ಟ್ ಎಲ್ಲ ಹೊಟ್ಟೆಸ್ಕೊಂಡು ಏನೇನು ಬೇಕು ಎಲ್ಲ ಊಟ ಮಾಡ್ಕೊಂಬಿಡೋಣ. ಫಸ್ಟು ಟಿಫನು ಮಾಡಿಲ್ವಲ್ಲ, ಸೊ ಊಟ ಮಾಡ್ಕೊಂಡು ಆಮೇಲೆ ಎಂದೇ ಶಾಪಿಂಗು ಆಮೇಲೆ ಎಲ್ಲ ಹೋಗೋಣ ಅಂದ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಏನು ಗೊತ್ತಾ ಗಾಯ್ಸ್, ಇಲ್ಲೆಲ್ಲ ತುಂಬ ರೇಟು ಊಟಕ್ಕಿರಲಿ. ಯಪ್ಪ, ಒಂದೊಂದು ಊಟಕ್ಕೆ ಎಷ್ಟೆಷ್ಟು ಕಾಸ್ಟ್ಲಿ ಅಂದರೆ ಮಿನಿಮಮ್ 300 ಮೇಲೆ ಎಲ್ಲ ಊಟ ಒಬ್ಬೊಬ್ಬರಿಗೇನೆ. ಒಂದೊಂದು ಫುಲ್ ಮೀಲ್ಸ್ ಬಂದ್ಬಿಟ್ಟೆ 300 ರುಪೀಸು. ಏನಿಲ್ಲ, ನಾನ್ ವೆಜ್ ಆದವ್ರಿಗೂ ಅಷ್ಟೇ, ವೆಜ್ ಆದವ್ರಿಗೂ ಅಷ್ಟೇ. 290 ರುಪೀಸು, 300 ರುಪೀಸ್ ಒಂದೊಂದು. ಊಟ ಓಕೆ ಚೆನ್ನಾಗಿತ್ತು, ಆಂಧ್ರ ಸ್ಟೈಲ್ ಅಂತ ಇತ್ತು ಹೋಟೆಲ್ ಮೇಲೆ ಹೆಸರು. ಸೊ ಪರವಾಗಿಲ್ಲ, ಎಲ್ಲರಿಗೂ ಓಕೆ, ಊಟ ಚೆನ್ನಾಗಿತ್ತು, ಊಟ ಎಲ್ಲ ಆಯಿತು. ಸೊ ಊಟ ಎಲ್ಲ ಆದಮೇಲೆ ರೆಸಾರ್ಟ್ ಬುಕ್ ಮಾಡಿದ್ವಲ್ಲ, ಸೊ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು. ಫಸ್ಟ್ ಇಲ್ಲೆಲ್ಲ ಆಟ ಆಡ್ಬಿಟ್ಟು ಆಮೇಲೆ ಬೀಚ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಫಸ್ಟು ಇಲ್ಲೆಲ್ಲ ನೋಡ್ತಾ ಇರ್ಬೋದು. ರೆಸಾರ್ಟ್ ಬುಕ್ ಮಾಡಿತ್ತು, ಚೆನ್ನಾಗಿತ್ತು, ಏನು ತೊಂದರೆ ಅಂತ ಏನಾಗಿಲ್ಲ ನಮಗಿಲ್ಲಿ. ಎಲ್ಲ ಚೆನ್ನಾಗಿತ್ತು ಸೌಲಭ್ಯಗಳು, ನೀರಲ್ಲಿ ಚೆನ್ನಾಗಿತ್ತು. ಇಲ್ಲೆಲ್ಲ ಫಸ್ಟಿಗೆ ನೀರಲ್ಲಿ ಆಟ ಆಡ್ಬಿಟ್ಟು ಆಮೇಲೆ ನಾವು ಬೀಚ್ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಏನೇನು ರೀಲ್ಸ್ ಇದೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂದ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೋ. ಇಲ್ಲೆಲ್ಲ ರಿಲ್ಯಾಕ್ಸ್ ಆದಮೇಲೆ ಶಾಪಿಂಗ್ ಮಾಡಬೇಕಿನ್ನು, ಬೀಚ್ ಹತ್ರ ಹೋಗಬೇಕು, ಇನ್ನು ತುಂಬ ಕೆಲಸ ಇದೆ, ಪರವಾಗಿಲ್ಲ ಫಸ್ಟ್ ಇದೆಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾಯಿದ್ದೀವಿ. ಸೊ ನಾನು ಯಾರು ಅಂತ ನಿಮಗೆ ಗೊತ್ತು, ಸುಧಾ ಅಲ್ಲೇ ಇದ್ದೀನಿ. ಸೊ ನನ್ನ ಪಕ್ಕದಲ್ಲಿರೋದು ಗ್ರೀನ್ ಕಲರ್ ಟಿ ಶರ್ಟ್ ಹಾಕಿರೋದು ಅವ್ರು ಬಂದುಬಿಟ್ಟು ಫೆಬೆಲ್ಲಾ ಅಂದ್ಬಿಟ್ಟು ರೋಣಿ. ಫೆಬೆಲ್ಲಾ ಅಂದರೆ ನಿಮಗೆ ರೋಣಿ ಅಂದರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಸೊ ಇಲ್ಲಿ ನಮ್ಮ ಸೆಂಟ್ರಲ್ಲಿ ಇದ್ದಾರಲ್ಲ ಬ್ಲ್ಯಾಕ್ ಶರ್ಟು, ಅವ್ರು ಬಂದುಬಿಟ್ಟು ಪವಿತ್ರ ಅಂದ್ಬಿಟ್ಟು. ಸೊ ಅವರು ಆ ರೆಸಾರ್ಟ್ಗೆ ಆಲ್ರೆಡಿ ಫಸ್ಟೇ ಬಂದಿದ್ದರು. ಸೊ ಅದರಿಂದ ಈ ರೆಸಾರ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಈ ಕಡೆ ಯಾರು ಪವಿತ್ರ ಅಂದ್ಬಿಟ್ಟು, ಇನ್ನೊಬ್ಬರು ಬಂದುಬಿಟ್ಟು ಆಶಾ ಅಂದ್ಬಿಟ್ಟು. ಸೊ ಅವ್ರಿಗೆ ಸ್ವಲ್ಪ ಹುಷಾರಿಲ್ದಿದ್ರಿಂದ ಸೊ ಬೀಚಲ್ಲೆಲ್ಲ ಇಳಿಲಿಲ್ಲ. ಅವರು ಕೂತ್ಕೊಂಡು ವಿಡಿಯೋ ಮಾಡ್ತಿದ್ರು, ವಿಡಿಯೋ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ಇದೇನಂದರೆ ನಾವು 6 ಮಂತ್ ಬ್ಯಾಕೇ ಪ್ಲ್ಯಾನ್ ಮಾಡಿದ್ದು. ಬಟ್ ಏನಂದರೆ ನಮಗೂ ಟೈಮ್ ಅಡ್ಜಸ್ಟ್ ಆಗಿಲ್ಲ, ಅವ್ರಿಗೂ ಟೈಮೆಲ್ಲ ಅಡ್ಜಸ್ಟ್ ಆಗಿಲ್ಲ. ಇವಾಗ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಿತ್ತು, ಡಿಸೆಂಬರಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದು. ಸೊ ಅದರಿಂದ ಏನಂದರೆ ನಮಗೆ ಚೆನ್ನಾಗಿ ಸೀಟು ಸಿಕ್ಕಿತ್ತು, ಎಂಥ ತೊಂದರೆ ಅಂತ ಆಗಿಲ್ಲ. ಡಿಸೆಂಬರಲ್ಲೂ ಚೆನ್ನಾಗಿದೆ ವೆದರ್, ಹೋಗೋರು ಹೋಗ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ರೆಸಾರ್ಟು ಅಷ್ಟೇ, ರೆಸಾರ್ಟು ಚೆನ್ನಾಗಿದೆ. ನಿಮ್ಗೇನಾದರೂ ಅದ್ರ ಡೀಟೇಲ್ಸ್ ಬೇಕು ಅಂದರೆ ಹೇಳಿ, ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಕಮೆಂಟಲ್ಲಿ ಬೇಕನ್ನೋರು ಕಮೆಂಟ್ ಮಾಡಿ. ರೆವಾನ ರೆಸಾರ್ಟ್ ಅಂದ್ಬಿಟ್ಟು ಬೀಚ್ ಹತ್ರನೇ ಇದ್ದೆ. ಸೊ ಎಂಥ ತೊಂದರೆ ಅಂತ ಆಗಲ್ಲ. ಆ ಸ್ವಿಮ್ಮಿಂಗ್ ಪೂಲಲ್ಲಿರೋ ವಾಟರು ಅಷ್ಟೇ ತುಂಬ ಕೋಲ್ಡ್ ಇದೆ, ಕೊರಿತಾ ಇದೆ. ನನಗೂ ಅವ್ರು ಶಿಲ್ಪ ಅನ್ನೋರ್ಗು ಫುಲ್ಲು ಬಂದುಬಿಟ್ಟು ಕುತ್ತಿಗೆವರೆಗೂ ಆಗಿಬಿಟ್ಟಿದೆ. ಸೊ ಏನಂದರೆ ಕಾಲು ಹೈಟ್ ಮಾಡ್ಕೊಂಡು ನಿಂತಿದ್ದೀವಿ ನಾವು. ಇಬ್ಬರಿಗೆ ಚೆನ್ನಾಗೇ ಓಕೆ, ಅವ್ರು ಹೈಟ್ ಇದ್ದಾರೆ, ನಾನು ಇನ್ನೊಬ್ಬರು ಕುಳ್ಳಗಿದ್ದೀರ ಹತ್ಕೋದಕ್ಕೂ ನೀರೇ ಅಟಕ್ತಿಲ್ಲ, ಹಂಗಾಗ್ತಿದೆ. ಆದರೂ ಕಷ್ಟಪಟ್ಕೊಂಡು ನಿಂತು ವಿಡಿಯೋ ಮಾಡ್ಕೊತಾ ಇದ್ದೀವಿ. ನಿಂತ ಮಾಡೋದು ಹೇಳಿ. ಇದು ಬಂದುಬಿಟ್ಟು ಪಾರ್ಟ್ 1 ವಿಡಿಯೋ. ಸೊ ಇನ್ನೂ ತುಂಬ ಅಪ್ಡೇಟ್ ಕೊಡೋದಿದೆ. ಸೊ ಇನ್ನು ನಾವು ಯಾವ ಬೀಚ್ ಹತ್ರ ಹೋಗ್ತೀವಿ ಅದೆಲ್ಲ ನಿಮಗೆ ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ, ಇನ್ನೂ ಪಾರ್ಟ್ ವಿಡಿಯೋ ಹಾಕ್ತೀನಿ. ಸೊ ನೋಡ್ತಾ ಇರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಮ್ಮೆಯ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ, ಸಹಕರಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.